ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ನಾನು ನಿಮ್ಮ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ 5 ಟಿಪ್ಸ್ ಜೊತೆಗೆ ಈಸಿಯಾಗಿ ಕೇಸರಿಬಾತನ್ನು ಹೇಗೆ ಮಾಡುವಂಥದ್ದು. ಅಡುಗೆ ಮಾಡಲಿಕ್ಕೆ ಬರದೇ ಇರೋರು ಕೂಡ ಮೊದಲನೇ ಬಾರಿಗೆ ಅಡುಗೆ ಮನೆಗೆ ಹೋಗಿ ಈಸಿಯಾಗಿ ಚಮತ್ಕಾರದ ರೀತಿಯಲ್ಲೇ ಕೇವಲ 15 ನಿಮಿಷಗಳಲ್ಲೇ ಕೇಸರಿಬಾತನ್ನು ತಯಾರಿಸಿ ತರಬಹುದು. ಹೇಗೆ ಅಂತೀರಾ? ಕೇವಲ 5 ವಿಧಾನಗಳನ್ನು ಅನುಸರಿಸಿದ್ರೆ ಸಾಕು. ಎಂಥವರು ಕೂಡ ಕಣ್ಣು ಮುಚ್ಕೊಂಡು ಮಾಡ್ಬೋದಾದಂಥ ಕೇಸರಿಬಾತ್ ಇದು. ನಾನು ತಿಳಿಸ್ಕೊಡುವಂಥ ಈ 5 ವಿಧಾನಗಳನ್ನು ಅನುಸರಿಸ್ಕೊಂಡು ಕೇಸರಿಬಾತನ್ನ ತಯಾರಿಸಿದ್ರೆ ಖಂಡಿತವಾಗ್ಲೂ ನೀವು ಮಾಡಿದಂಥ ಕೇಸರಿಬಾತ್ ತಿಂದವರು ನಿಮ್ಮನ್ನು ಹೊಗಳೋದು 100% ಅಂತಲೇ ಹೇಳ್ತೀನಿ. ಅತಿ ಸರಳವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಿರುವಂಥ ಕೇಸರಿಬಾತ್ ಇದು. ಘಮ ತುಪ್ಪದ ಪರಿಮಳ, ಸೂಪರ್ ಆಗಿದೆ ಟೇಸ್ಟ್. ಈಸಿಯಾಗಿ ಮಾಡಿರುವಂಥ ಕೇಸರಿಬಾತ್. 4 ಸ್ಟೆಪ್. ಕೇಸರಿಬಾತ್ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬಾಯಿಗಿಟ್ರೆ ಕರಗುವಂಥ ಕೇಸರಿಬಾತ್ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವುದು ಹೇಗೆ ಅಂತ ತಿಳಿಯೋಣ. ಮೊದಲಿಗೆ ಕೇಸರಿಬಾತ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ತುಪ್ಪ, ರವೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಹಾಗೆ ಚಿರೋಟಿ ರವೆ ಅಥವಾ ನಿಮಗೆ ಯಾವ ರವೆ ಇಷ್ಟ ಆಗುತ್ತೆ ಆ ರವೆ. ನಾನು ಉಪ್ಪಿಟ್ಟು ರವೆನೇ ತೊಗೊಂಡಿದ್ದೀನಿ. ಕಲರ್ಗೆ ಬೇಕಂದರೆ ನೀವು ಕಲರ್ ತೊಗೋಬೋದು, ಇಲ್ಲ ಅಂತಂದರೆ ಕೇಸರಿನ ತೊಗೋಬಹುದು. ಮೇನ್ ಮೊದಲನೇದು ಗಟ್ಟಿಯಾಗಿರುವಂಥ ಗಟ್ಟಿ ಇರುವಂಥ ಪಾತ್ರೆ ಬೇಕು. ಹಂಡೆ ಹಿಡಿಯದೇ ಇರೋ ಕಾರಣ ದಪ್ಪ ತಳ ಇರುವಂಥದ್ದು ಪಾತ್ರೆ. ಈ 5 ಟಿಪ್ಸ್ ಅನ್ನಲ್ಲ, ಅದು ಮೊದಲನೇ ಟಿಪ್ಸ್ ಬಂದು ತಳ ದಪ್ಪ ಇರುವಂಥ ಪಾತ್ರೆನ ತಗೋಬೇಕು. 2ನೇ ಟಿಪ್ಸ್ ಅಂತಂದರೆ ನಾವು ಯಾವ ಪಾತ್ರೆಯಲ್ಲಿ ಇವಾಗ ನಾನು ತುಪ್ಪ ತೊಗೊಂಡಿದ್ದೀನಲ್ಲ ಬೌಲ್, ಇದೇ ಬೌಲಲ್ಲಿ ಸಮನಾಗಿ ಅಳತೆಗಳನ್ನ ಮಾಡ್ಕೋಬೇಕು. 1 ಕಪ್ ತುಪ್ಪ ಹಾಕಿದರೆ 2 ಕಪ್ ರವೆ ಯೂಸ್ ಮಾಡಬೇಕು. ಹಾಗೆ 3 ಕಪ್ಪು ಸಕ್ಕರೆಯನ್ನು ಯೂಸ್ ಮಾಡಬೇಕು. 4 ಕಪ್ಪು ನೀರನ್ನು ಹಾಕಬೇಕು. ಇದಿಷ್ಟು ಹಾಕಿದರೆ ಓಕೆ. ಆರಾಮಾಗಿ ರುಚಿಯಾಗಿ ಸ್ವಾದ ಸಹಿತವಾಗಿರುವಂಥ ಕೇಸರಿಬಾತನ್ನ ಮಾಡ್ಬೋದು. ದ್ರಾಕ್ಷಿ, ಗೋಡಂಬಿನ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ನೀವು ಹಾಕೋಬೋದು. ನಾನು ದ್ರಾಕ್ಷಿ ಯೂಸ್ ಮಾಡ್ತಿಲ್ಲ, ಮನೆಯಲ್ಲಿ ಯಾರೂ ಇಷ್ಟಪಡೋದಿಲ್ಲ ಅನ್ನೋ ಒಂದೇ ಒಂದು ಕಾರಣ. ಜಸ್ಟ್ ಗೋಡಂಬಿನ ಅಷ್ಟೇ ಹಾಕೋತಾ ಇದ್ದೀನಿ. ನಾವು ತುಪ್ಪದಲ್ಲಿ ಹುರ್ಕೋಬೇಕಾದ್ರೆ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಸಿಗಬಾರ್ದು. ತಕ್ಷಣ ನಾವು ಇವಾಗ ರವೆ ಹಾಕೋತಾ ಇದ್ದೀನಿ. 1 ಕಪ್ಪು ತುಪ್ಪಕ್ಕೆ 2 ಕಪ್ಪು ರವೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಕಪ್ ಬೇಕು ಅನ್ನೋದನ್ನು ಅಳತೆ ಮಾಡಿ ತೊಗೊಳ್ಳಿ. ಇದು ಈ ರೀತಿ ಪರ್ಫೆಕ್ಟಾಗಿರುತ್ತೆ. ನಾನು 2 ಕಪ್ ಹಾಕೋತಾ ಇದ್ದೀನಿ. ಈಗ ಅದೇ ತುಪ್ಪದಲ್ಲಿ ನೀಟಾಗಿ ರವೆಯನ್ನು ಬಾಡಿಸ್ಕೋಬೇಕು. ಫುಲ್ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಬಣ್ಣ ಫುಲ್ ಚೇಂಜ್ ಆಗೋ ಥರ ಮಾಡ್ಕೋಬೇಡಿ. ಅದಾಗ ಗೊತ್ತಾಗತ್ತಲ್ವ, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ತುಪ್ಪದ ಕಲರು ತುಪ್ಪದಲ್ಲಿ ಉರಿತಾ ಇರೋ ಕಾರಣ. ತುಪ್ಪ ಮೊದಲೇ ತುಂಬ ಬಿಸಿ ಇರೋ ಕಾರಣ ರವೆ ಹಾಕಿದ ತಕ್ಷಣ ಹಂಡೆ ಹಿಡಿಯುವಂಥ ಚಾನ್ಸಸ್ ಇರುತ್ತೆ, ಅಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು. ತಳ ಹಿಡಿದಿರೋ ಹಾಗೆ ನೋಡ್ಕೊತಾನೆ ಇರಬೇಕು. ಒಂದು 7 ಮಿನಿಟ್ಸ್ ಆದ್ರೂ ಕೂಡ ಇದು ರವೆನ ತುಪ್ಪದಲ್ಲಿ ಹುರ್ಕೊಂಡಾಗ ಕರೆಕ್ಟಾಗಿ 15 ಮಿನಿಟಲ್ಲಿ ರೆಡಿ ಆಗುತ್ತೆ ಕೇಸರಿಬಾತು. ನಾನು ಪಕ್ಕದ ಸ್ಟವಲ್ಲಿ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ಸೇಮ್ 2 ಕಪ್ಪು ರವೆ ತೊಗೊಂಡಲ್ಲ, 1 ಕಪ್ಪು ತುಪ್ಪ ತೊಗೊಂಡಲ್ಲ, 1 ಕಪ್ಪು, ಅದೇ ರೀತಿ ನಾನಿವಾಗ 4 ಕಪ್ಪು ನೀರನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಾವು ತುಪ್ಪದಲ್ಲಿ ರವೆ ಉರಿಬೇಕಾದ್ರೆ ಘಮ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ತುಂಬ ಹಸಿ ಸ್ಮೆಲ್ ಬಂದಾಗ ಗೊತ್ತಾಗುತ್ತೆ ನಮಗಿನ್ನ ಅದು ರವೆ ಬೆಂದಿಲ್ಲ ಅಂತ. ಸೊ ತುಪ್ಪದಲ್ಲಿ ಉರಿತಾ ಅದು ಘಮ ಫ್ಲೇವರಲ್ಲಿ ಗೊತ್ತಾಗುತ್ತೆ ರವೆ ಸರಿಯಾದ ಪ್ರಮಾಣದಲ್ಲಿ ರೋಸ್ಟ್ ಆಗಿದೆ ಅಂತ. ತುಪ್ಪದಲ್ಲಿ ರವೆ ಇವಾಗ ಸರಿಯಾದ ಪ್ರಮಾಣದಲ್ಲಿ ರೋಸ್ಟ್ ಆಗಿದೆ. ಇವಾಗ ಸಕ್ಕರೆಯನ್ನು ಸೇರಿಸ್ಕೊಳ್ಳುವಂಥ ಸಮಯ ಆಗಿದೆ. 1 ಕಪ್ಪು ತುಪ್ಪಕ್ಕೆ 2 ಕಪ್ಪು ರವೆ, ಹಾಗೆ 3 ಕಪ್ಪು ಸಕ್ಕರೆಯನ್ನು ಹಾಕೋಬೇಕು. ತುಂಬ ಸ್ವೀಟ್ ಇಷ್ಟಪಡುವಂಥವ್ರು, ಇಷ್ಟಪಡಲ್ಲ ಸ್ವೀಟ್ ಅನ್ನೋವಂಥವ್ರು 1.5 ಕಪ್ ಹಾಕ್ಕೊಂಡ್ರೂ ಕೂಡ ಸಾಕು. ನಾನು ಬರೀ 1.5 ಕಪ್ ಅಷ್ಟೇ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಯಾರು ಶುಗರ್ ಇಷ್ಟಪಡಲ್ಲ ಅನ್ನೋ ಒಂದು ಕಾರಣಕ್ಕೆ. ಎಲ್ಲರೂ ನಿಮಗೆ ಸ್ವೀಟ್ ಇಷ್ಟ ಆಗುತ್ತೆ ಅಂತ ಅಂದರೆ 3 ಕಪ್ ಶುಗರ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಫುಲ್ ಅದನ್ನು ಹಂಡೆ ಹಿಡಿಯೋ ಹಾಗೆ, ಅಂದರೆ ತಳ ಹಿಡಿದೇ ಇರೋ ರೀತಿ. ಯಾಕೆ ಅಂದರೆ ಸಕ್ಕರೆ ಹಾಕಿದ ತಕ್ಷಣವೇ ಅದು ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿತಿನ್ 2-3 ಸೆಕೆಂಡ್ ಒಳಗಡೆ ನೀವು ಮಿಕ್ಸ್ ಮಾಡಿಕೊಂಡು
ಕಾಯಿಸಿ ಇಟ್ಟಿರುವಂಥ ಕುದಿಸಿ ಇಟ್ಟಿರುವಂಥ ಬಿಸಿ ನೀರನ್ನು ಮಿಶ್ರಣವನ್ನು ಮಾಡ್ಕೋಬೇಕು. ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಸ್ಟವ್ ಮೇಲೆ ನೀರನ್ನು ಕುದಿಸೋಕೆ ಅಂತ ಇಟ್ಕೊಂಡಿದ್ದೆ ಅನ್ನಲ್ಲ. ಇವಾಗ ಫುಲ್ ಕುದಿ ಬಂದಿದೆ. ಇವಾಗ ಹಾಕ್ತಾಯಿದ್ದೀನಿ ನೋಡಿ, 4 ಕಪ್ಗಳ ಅಳತೆಯಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. 2 ಕಪ್ ರವೆಗೆ 4 ಕಪ್ ನೀರನ್ನು ಹಾಕಿದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ ಮೊದಲೇ, ಸೊ ಆ ಕಾರಣಕ್ಕೋಸ್ಕರ ಕುದಿಯುವಂಥ ನೀರು ಹಾಕಿದ್ರೆ ಹದ ಸರಿಯಾಗಿ ಬರುತ್ತೆ. ಈಗ ಫುಲ್ ಗಂಟು ಹಾಕ್ದಂಗೆ ಫುಲ್ ಮಿಕ್ಸ್ ಮಾಡ್ಕೋಬೇಕು. ರವೆಗೆ ನೀರು ಹಾಕಿದ ತಕ್ಷಣ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಈ ವಿಧಾನವನ್ನು ಅನುಸರಿಸಿ ಗಂಟಿಲ್ದ ಹಾಗೆ ನೀಟಾಗಿ ಅದನ್ನು ಬಾಡಿಸ್ಕೊಂಡ್ರೆ ಗಂಟು ಒಂದು ಕೂಡ ಬರೋದಿಲ್ಲ. ನೋಡಿ, ನಾನೀಗ ತೆಗಿತಾ ಇದ್ದೀನಿ. ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸಕ್ಕರೆ ಹಾಕಿರೋದಕ್ಕೆ ಅಂತ ಹೇಳಿದ್ನಲ್ಲ, ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಬರೋದಿಲ್ಲ. ನಾವು ಕುದಿಯೋ ನೀರು ಹಾಕಿರೋ ಕಾರಣ ತುಪ್ಪ ಎಲ್ಲ ನೀಟಾಗಿ ಬಿಡ್ತಾ ಇದೆ ನೋಡಿ. ಇವಾಗ ರವೆ ಮತ್ತು ನೀರಿನ ಮಿಶ್ರಣ ಗಟ್ಟಿ ಆಗೋವರೆಗೂ, ಸ್ವಲ್ಪ ಗಟ್ಟಿ ಆದಾಗ ಬರ್ತಾ ಇದೆ ಅನ್ನೋವರೆಗೂ ಕೂಡ ಗಂಟು ಕಟ್ಟದ ಹಾಗೆ ಬಾಡಿಸ್ತಾನೆ ಇರಬೇಕು. ಒಂದು ಕಡೆ ಗಂಟು ಕಟ್ಟಬಾರ್ದು, ಇನ್ನೊಂದು ಕಡೆ ತಳ ಹಿಡಿಬಾರ್ದು. ಫ್ಲೇಮ್ನ ಆದಷ್ಟು ಕಮ್ಮಿ ಇಟ್ಕೊಳ್ಳಿ. ಇವಾಗ ನೋಡಿ, ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಗಟ್ಟಿ ಬರ್ತಾ ಇದೆ ಅನ್ನುವಾಗಲೇ ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೀನಿ. ನಾನು 3 ಏಲಕ್ಕಿಯನ್ನು ತಗೊಂಡಿದ್ದೀನಿ. ನಿಮಗೆ ಘಮ ಫ್ಲೇವರ್ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಬೇಕಾದರೂ ತೊಗೋಬೋದು. ನಾನು 3 ತೊಗೊಂಡಿದ್ದೀನಿ. ಪುಡಿ ಮಾಡಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ತರಿಯಾಗಿ ಪುಡಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಬಾಯಿಗೆಲ್ಲ ಸಿಗೋದಿಲ್ಲ. ಸಿಪ್ಪೆಯನ್ನು ತೆಗಿಬೇಕಷ್ಟೇ. ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಫುಡ್ ಕಲರ್ ಕೂಡ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಕೇಸರಿನ ಯೂಸ್ ಮಾಡ್ತಾರೆ. ನಿಮಗೆ ಯಾವುದು ಓಕೆ, ಸೇಫರ್ ಸೈಡ್ ಅನಿಸುತ್ತೆ ಅದನ್ನು ಯೂಸ್ ಮಾಡಿ. ನಾನು ಸೇಫ್ ಇರುವಂಥ ಕೇಸರಿ ಕಲರ್ನ ತೊಗೊಂಡಿದ್ದೀನಿ. ನಾನು ಚಿಟಿಕಿಯಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಅದನ್ನು ಹಾಗೆ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆಗೋದಕ್ಕೆ ಬಿಡಬೇಡಿ. ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಇದೆ ನೋಡಿ. ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಒಂದು ಕಡೆ ಘಮ ಸ್ಮೆಲ್ ಬರ್ತಾ ಇದೆ, ಘಮ ತುಪ್ಪದ ಪರಿಮಳ ಬರ್ತಾ ಇದೆ. ಇನ್ನೊಂದು ಕಡೆ ಕಲರ್ ಚೇಂಜ್ ಆಗ್ತಾ ಇದೆ. ನೋಡೋದಕ್ಕೆ ಮನಸ್ಸಿಗೆ ಖುಷಿ ಕೊಡುವಂಥ ಕ್ಷಣ ಅಂತಲೇ ಹೇಳ್ಬೋದು. ಈಗ 90% ಕೇಸರಿಬಾತ್ ರೆಡಿಯಾಗಿದೆ. ಇನ್ನು 10% ಏನಪ್ಪ ಅಂತಂದರೆ, ಇನ್ನು ಒಂದು 3ರಿಂದ 4 ನಿಮಿಷಗಳ ಕಾಲ ಮುಚ್ಚಿಟ್ಬಿಡೋಣ. ಇವಾಗ ನಾನು ಒಂದು 2 ನಿಮಿಷಗಳ ಕಾಲ ಮುಚ್ಚಿಡ್ತೀನಿ. ಮತ್ತೆ ತೆಗೆದು ಅದನ್ನು ಫುಲ್ಲು ನೀಟಾಗಿ ಮತ್ತೆ ತಳ ಹಿಡಿದಿರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷಗಳ ಕಾಲ ಅದನ್ನು ಆಫ್ ಮಾಡಿದ್ರೂ ಓಕೆನೇ, ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಟಿರ್ತೀನಿ. ಅಂದರೆ ನೀರಿನ ಅಂಶ ಎಷ್ಟಿದೆ ಅಂತ ನೋಡಿಕೊಂಡು ಸಿಮ್ಮಲ್ಲಿಡಿ. ಇಲ್ಲ ಅಂದರೆ ಪರ್ಫೆಕ್ಟಾಗಿದೆ ಅಂತ ಅಂದರೆ ಸ್ಟವ್ನ ಆಫ್ ಮಾಡಿ. ಯಾಕೆಂದರೆ ಸ್ಟವ್ ಆಫ್ ಮಾಡಲಿಲ್ಲ ಅಂತ ಅಂದರೆ ಕೆಳಗಡೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ, ಇನ್ನೊಂದು ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ. ಫೈನಲಿ ರೆಡಿ ಆಗಿದೆ ಕೇಸರಿಬಾತ್. ನೋಡಿ, ಈ ಹದಕ್ಕೆ ಸರಿಯಾದ ವಿಧಾನ ಇದು. ಕರೆಕ್ಟಾಗಿದೆ, ಜಾಸ್ತಿನೂ ಆಗಿಲ್ಲ. ತುಪ್ಪ ಆಗಲಿ, ಸಕ್ಕರೆ ಆಗಲಿ ಅಥವಾ ನೀರಾಗಲಿ ಕರೆಕ್ಟ್ ಹದ ಇದೆ. ಇವಾಗ ಕೇವಲ 5 ಸ್ಟೆಪ್ಪು, ಕೇವಲ 15 ನಿಮಿಷಗಳಲ್ಲಿ ಪಟಾಪಟ ಅಂತ ಕೇಸರಿಬಾತನ್ನು ರೆಡಿ ಮಾಡ್ಬೋದು. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋದಕ್ಕೂ ಕೂಡ ರೆಡಿಯಾಗಿದೆ. ನಿಮಗೆ ಯಾವ ಡಿಸೈನಲ್ಲಿ ಬೇಕು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಸೇಮ್ ಇದೇ ಥರ ಮಾಡಿ ನನಗೂ ಕೂಡ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನೀವು ಕೊಡುವಂಥ ಒಂದೊಂದು ಲೈಕು ಕಮೆಂಟ್ಸು ನಮಗೆ ಸ್ಫೂರ್ತಿ ಅಂತಲೇ ಹೇಳ್ತಾ, ಯಾರೆಲ್ಲ ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ಎಲ್ಲ ವಿಡಿಯೋ ಕೂಡ ನೀವು ನೋಡಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರುವಂಥ ವಿಡಿಯೋ ಜೊತೆ. ನಾನಿನ್ನೂ ಹೋಗಿ ಬರ್ತೀನಿ. ಹಾಗೆ ಈ ರೆಸಿಪಿನ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿನ್ನು ಹೋಗಿ ಬರ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.